ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಏನೂ ಇಲ್ಲದೇ ಇದ್ದಾಗ ಗಳಿಸಿಕೊಂಡು ಹೋಗಬೇಕು, ಎಲ್ಲವೂ ಇದ್ದಾಗ ಉಳಿಸಿಕೊಂಡು ಹೋಗಬೇಕು ಅಲ್ವಾ. ಏನೂ ಇದ್ದಾಗ ಗಳಿಸ್ಬೇಕು, ಇಲ್ಲದೇ ಇದ್ದಾಗ ನಾವು ಉಳಿಸ್ಕೊಂಡು ಹೋಗ್ಬೇಕು. ಇರೋದನ್ನು ಕಳ್ಕೊಂಡು ಹೋದರೆ ಇಲ್ಲ. ಜೋಬಲ್ಲಿ ಎಷ್ಟಿದೆ ಅನ್ನೋದು ನೋಡಬೇಕು, ಇರೋದನ್ನು ನೋಡ್ಕೊಂಡು ಖರ್ಚು ಮಾಡಬೇಕು. ಗೊತ್ತಾಯ್ತಾ? ಇಲ್ಲದೇ ಆದರೆ ಅದು ಪರಿಸ್ಥಿತಿ ಎಲ್ಲರಿಗೂ ಗೊತ್ತಿದೆ ಏನಾಗತ್ತೆ ಅಂತ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಅಶ್ವಿನಿ ದೇವತೆಗಳ ಬಗ್ಗೆ ತಿಳ್ಕೊಳ್ಳೋಣ. ಇವರು ಯಾವಾಗಲೂ ತಥಾಸ್ತು 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 ಒಳ್ಳೆಯದಾಗಲಿ ಅಂತ ಹೇಳ್ತಾ ಇರ್ತಾರೆ ಮನೆಯಲ್ಲಿ. ಅದಕ್ಕೆ ಹೇಳೋದು, ನಾವು ಯಾವಾಗಲೂ ಕೆಟ್ಟದ್ದನ್ನು ಮಾತಾಡಬೇಡಿ. ಕೆಟ್ಟದ್ದನ್ನು ಮಾತಾಡಿದ್ರೆ ಅವರು ತಥಾಸ್ತು ಅಂದರೆ ಆ ಕೆಟ್ಟದ್ದೇ ಆಗುತ್ತೆ, ಒಳ್ಳೆಯದನ್ನು ಮಾತಾಡಿದ್ರೆ ಒಳ್ಳೆಯದೇ ಆಗುತ್ತೆ ಅಂತ. ಗೊತ್ತಾಯ್ತಾ? ತಥಾಸ್ತು ದೇವತೆಗಳು ಎಂದರೆ ವೇದಗಳಲ್ಲಿ ಅನುಮತಿ ಎಂಬ ದೇವತೆ ಉಲ್ಲೇಖವಾಗಿದೆ. ಯಜ್ಞಯಾಗಾದಿ ಸತ್ಕರ್ಮಗಳನ್ನು ಆಚರಿಸುವಾಗಲೇ ಈ ದೇವತೆಯನ್ನು ಸ್ಮರಿಸಿದರೆ ಅವರಿಗೆ ಕಾರ್ಯಸಿದ್ಧಿ ದೊರಕಲು ಸಹಕರಿಸುತ್ತಾಳೆ ಎಂದು ಯಜ್ಞ ಪ್ರಕ್ರಿಯೆಯಲ್ಲಿ ಹೇಳಲಾಗಿದೆ. ಇವತ್ತೇ ಆ ಅನುಮತಿ ದೇವತೆಯನ್ನು ಸಾಮಾನ್ಯ ಭಾಷೆಯಲ್ಲಿ ತಥಾಸ್ತು ದೇವತೆಗಳು ಎಂದು ಕರೆಯುತ್ತಾರೆ. ಸತ್ಕರ್ಮಗಳು ನಡೆಯುವ ಪವಿತ್ರ ಸ್ಥಳಗಳೇ ಇವರ ವಾಸಸ್ಥಾನ. ಅಶ್ವಿನಿ ದೇವತೆಗಳೇ ತಥಾಸ್ತು ದೇವತೆಗಳು ಎಂದು ಹೇಳಲಾಗುತ್ತದೆ. ಇವರ ವಿಶ್ವಕರ್ಮದ ಅಂಶವಾದ ಸೂರ್ಯನ ಪುತ್ರರು. ಅಶ್ವರೂಪದಲ್ಲಿ ಸೂರ್ಯ ಮತ್ತು ಸಂಧ್ಯಾ ದೇವಿಯು ಸಂಭೋಗದಿಂದ ಇವರು ಜನಿಸಿದರು. ಮಹಾಭಾರತದಲ್ಲಿ ಪಾಂಡುರಾಜನ ಪತ್ನಿ ಮಾದ್ರಿಗೆ ಮಂತ್ರಶಕ್ತಿಯಿಂದ ನಕುಲ ಮತ್ತು ಸಹದೇವರಾಗಿ ಜನಿಸಿದರು. ಅಲ್ಲದೆ ಆಯುರ್ವೇದವನ್ನು ದಕ್ಷ ಪ್ರಜಾಪತಿಯಿಂದ ಕಲಿತು ಇಂದ್ರನಿಗೆ ಬೋಧಿಸಿದರು. ಇವರ ಸಹೋದರಿ ಉಷಾ ಆಕೆ ಪ್ರತಿದಿನ ಬ್ರಹ್ಮ ಮುಹೂರ್ತದಲ್ಲಿ ಇವರನ್ನು ಎಬ್ಬಿಸುತ್ತಾಳೆ. ನಂತರ ಅವರು ತಮ್ಮ ಸಹೋದರಿ ಉಷಾಳನ್ನು ಮುಂದೆ ಕೂರಿಸಿಕೊಂಡು ರಥಾರೂಢರಾಗಿ ಪೂರ್ವದಿಂದ ಪಶ್ಚಿಮದ ಕಡೆಗೆ ಸಂಚರಿಸುತ್ತಾರೆ ಎಂದು ಪುರಾಣಗಳಲ್ಲಿ ವಿವರಿಸಲಾಗಿದೆ. ಏನು ಮಾತನಾಡಿದರೂ ತಥಾಸ್ತು ದೇವತೆಗಳು ಇರುತ್ತಾರೆ ಜಾಗ್ರತೆ ಎಂದು ಹಿರಿಯರು ಎಚ್ಚರಿಸುತ್ತಾರೆ. ವಿಶೇಷವಾಗಿ ಸಂಧ್ಯಾ ಸಮಯದಲ್ಲಿ ಈ ದೇವತೆಗಳು ಸಂಚರಿಸುತ್ತಾರೆ ಎಂದು ನಂಬಲಾಗಿದೆ. ಪದೇ ಪದೇ ಕೆಟ್ಟ ಪಾದಗಳನ್ನು ಹೇಳಿದರೆ ಅದು ನಿಜವಾಗುತ್ತದೆ ಎಂದು ಹೇಳುತ್ತಾರೆ. ತಥಾಸ್ತು ಎಂಬುದು ನಮ್ಮ ಮಾತಿನ ಪ್ರಕಾರವೇ ಫಲ ನೀಡುತ್ತದೆ. ಧರ್ಮಕ್ಕೆ ವಿರುದ್ಧವಾದ ಮಾತುಗಳು ಪದೇ ಪದೇ ಹೇಳಿದರೆ ದೇವತೆಗಳು ತಕ್ಷಣ ತಥಾಸ್ತು ಎಂದು ಅನುಗ್ರಹಿಸುತ್ತಾರೆ ಎಂದು ನಂಬಿಕೆ ಇವರನ್ನು ತಥಾಸ್ತು ದೇವತೆಗಳು ಎಂದು ಕರೆಯುತ್ತಾರೆ. ಸಂಧ್ಯಾ ಸಮಯದಲ್ಲಿ ವಿಷಯಗಳ ಬಗ್ಗೆ ಪದೇ ಪದೇ ಹೇಳಿದರೆ ಇದನ್ನು ಕೇಳಿದ ದೇವತೆಗಳು ತಥಾಸ್ತು ಎಂದು ಅನುಗ್ರಹಿಸುತ್ತಾರೆ. ಎಷ್ಟೇ ಇದ್ದರೂ ಹಣ ಇಲ್ಲ ಎಂದು ಪದೇ ಪದೇ ಹೇಳಿದರೆ ನಿಜವಾಗಿಯೂ ಕೊರತೆ ಉಂಟಾಗುತ್ತದೆ. ಆರೋಗ್ಯವಾಗಿದ್ದರೂ ಅನಾರೋಗ್ಯ ಇದೆ ಎಂದು ಹೇಳಿದರೆ ನಿಜವಾಗಿಯೂ ಅನಾರೋಗ್ಯ ಉಂಟಾಗುತ್ತದೆ. ಆದ್ದರಿಂದ ಸ್ಥಿತಿಗತಿಗಳ ಬಗ್ಗೆ ಅಸತ್ಯ ಮಾತುಗಳನ್ನು ಹೇಳುವುದು ಒಳ್ಳೆಯದಲ್ಲ. ಅನಾರೋಗ್ಯವಾಗಿದ್ದಾಗ ಆ ಮೂಕ ವೈದ್ಯರ ಕೈಚಳಿ ಚೆನ್ನಾಗಿದೆ ಎಂದು ಅವರ ಬಳಿ ಹೋಗಲು ಸಲಹೆ ಕೊಡುತ್ತಾರೆ. ವಾಸ್ತವದಲ್ಲಿ ಎಲ್ಲ ವೈದ್ಯರು ಒಂದೇ ಶಾಸ್ತ್ರವನ್ನು ಅಭ್ಯಾಸ ಮಾಡುತ್ತಾರೆ. ಆದರೆ ಒಬ್ಬ ವೈದ್ಯರು ತಮ್ಮ ಬಳಿ ಬರುವ ರೋಗಿಗಳಿಗೆ ಆರೋಗ್ಯ ಸಿಗಲಿ ಎಂದು ಪದೇ ಪದೇ ಹಾರೈಸಿದರೆ ತಥಾಸ್ತು ದೇವತೆಗಳು ಅವರ ಆಶೆಯನ್ನು ಅನುಗ್ರಹಿಸುತ್ತಾರೆ. ಅದರ ಫಲವಾಗಿ ಅವರ ಬಳಿ ರೋಗಿಗಳಿಗೆ ಆರೋಗ್ಯ ಸುಧಾರಣೆಗೆ ಆಗುತ್ತದೆ ಎಂದು ಅವರಿಗೆ ಒಳ್ಳೆಯ ಹೆಸರು ಬರುತ್ತದೆ. ಕೆಟ್ಟ ವಿಷಯದಲ್ಲಿ ಇದೇ ಅನ್ವಯಿಸುತ್ತದೆ. ಯಾರಿಗಾದರೂ ಕೆಡುಕು ಆಗಲಿ ಎಂದು ಆಶಿಸುವುದು ಅಥವಾ ನಮಗೆ ಕೆಡುಕು ಆಗಬಹುದೆಂದು ಭಯಪಡುವುದು ಅವುಗಳು ತಥಾಸ್ತು ದೇವತೆಗಳು ಪರಿಣಾಮದಿಂದ ನಿಜವಾಗಬಹುದು. ಇದರಿಂದ ಹಲವು ಕಷ್ಟಗಳು ಎದುರಾಗಬಹುದು. ಆದ್ದರಿಂದ ಒಳ್ಳೆಯವರು ಆಶಿಸಿದರೆ ಎಲ್ಲರಿಗೂ ಒಳ್ಳೆಯದ ಸಂಭವಿಸುತ್ತದೆ. ಅದಕ್ಕೆ ನಾವು ಮನೆಯಲ್ಲಿ ಅಶ್ವಿನಿ ದೇವತೆಗಳಿದ್ದಾರೆ ಹೇಳೋರು ಅಶ್ವಿನಿ ದೇವತೆಗಳಿದ್ದಾರೆ, ಕೆಟ್ಟದ್ದನ್ನು ಮಾತಾಡಬೇಡಿ, ಯಾವಾಗಲೂ ಒಳ್ಳೆಯದನ್ನು ಮಾತಾಡಿ. ಅವರು ತಥಾಸ್ತು ಅಂತಿರ್ತಾರೆ. ಅದರಿಂದ ನಾವು ಯಾವುದೇ ಸಮಯದಲ್ಲಿ ಯಾವ ಸಮಯದಲ್ಲಿ ಏನಾಗ್ಬೋದು ಅಂತ ಹೇಳೋಕ್ಕಾಗಲ್ಲ. ಅದರಿಂದ ಕೆಟ್ಟದ್ದನ್ನು ಮನೆಯಲ್ಲಿ ಮಾತಾಡಬೇಡಿ. ಏನೇ ಮಾತಾಡಿದ್ರು ಆಚೆ ಕಡೆ ಮಾತಾಡಿ. ಮನೆಯಲ್ಲಿ ಮಾತಾಡಬೇಕಾದ್ರೆ ಒಳ್ಳೆಯದನ್ನೇ ಮಾತಾಡಿ. ಗೊತ್ತಾಯ್ತು? ಆಚೆ ಕಡೆ ಮಾತಾಡಿ ಅಂದರೆ ಕೆಟ್ಟದ್ದನ್ನು ಮಾತಾಡಬೇಕು ಅಂತ ಅಲ್ಲ, ಹೇಳಿದ್ದನ್ನು ನಿಮಗೆ. ಗೊತ್ತಾಯ್ತಾ? ಅದರಿಂದ ನಾವು ಯಾವಾಗಲೂ ಒಳ್ಳೆಯದನ್ನು ಮಾತಾಡೋದನ್ನು ಕಲಿಯೋಣ. ಇವತ್ತು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 8/5/2026 ಶುಕ್ರವಾರ. ಶ್ರೀ ಭರಾವ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಕೃಷ್ಣಪಕ್ಷ, ತಿಥಿ ಜ್ಯೇಷ್ಠ, ಷಷ್ಠಿ, ತಿಥಿ ಷಷ್ಠಿ, ಬೆಳಗ್ಗೆ 8:05, ನಕ್ಷತ್ರ ಉತ್ತರಾಷಾಢ, ಸಾಯಂಕಾಲ 5:22, ಮಳೆ ಭರಣಿ 4ನೇ ಪಾದ, ರಾಹುಕಾಲ 10:45 12:20, ಉಳಿಕ ಕಾಲ 7:35 9:10, ಯಮಗಂಟ ಕಾಲ 3:30 5 ಗಂಟೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕನ್ನಡ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ. ಇದರಲ್ಲಿ ಏನಾದರೂ ತಪ್ಪುಗಳು ಕಂಡು ಬಂದಲ್ಲಿ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ತಿದ್ದುಕೊಳ್ಳಲು ಅನುಕೂಲ ಆಗುತ್ತೆ. ನಮಸ್ಕಾರಗಳು.